ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮೊದಲಿಗೆ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಒಂದು ಸಣ್ಣ ಲೋಟ ಬೇಳೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಿಕ್ಕಡಿಕಾಯಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಬೀನ್ಸು, ಒಂದು ಬದನೆಕಾಯಿ, ಒಂದು ಸಣ್ಣದೊಂದು ಈರುಳ್ಳಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬೋದನ್ನು ತೋರಿಸ್ತೀನಿ. ಇದೆಲ್ಲ ಹಾಕಿ ಸಾಂಬಾರು ಮಾಡೋಣ. ತರಕಾರಿ ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸು, ಸ್ವಲ್ಪ ಹುಣಸೆಹಣ್ಣು, ಇದು ಸಾಂಬಾರಿನ ಪುಡಿ, ಇದು ಟೊಮೆಟೊ, ಇದು ಸ್ವಲ್ಪ ಈರುಳ್ಳಿ, ಇದನ್ನೆಲ್ಲ ಹಾಕಿ ರುಬ್ಬಿ ತರಕಾರಿ ಸಾಂಬಾರು ಮಾಡೋಣ. ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ತರಕಾರಿ ಸಾಂಬಾರು. ಈಗ ಚಿಕ್ಕಡಿಕಾಯಿ ಹಾಕ್ತಾಯಿದ್ದೀನಿ. ಈಗ ಬೀನ್ಸು, ಸ್ವಲ್ಪ ಬದನೆಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೆಟೊ, ತರಕಾರಿ ಎಲ್ಲ ಹಾಕ್ಬಿಡ್ತೀನಿ. ಮನೆಯಲ್ಲಿ ಏನು ತರಕಾರಿ ಉಳಿದಿದ್ರೆ ಅದನ್ನೆಲ್ಲ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಿಕ್ಸ್ ತರಕಾರಿ ಸಾಂಬಾರು. ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಎರಡನ್ನ ಮಿಕ್ಸ್ ಹಾಕೋಂಗಿಲ್ಲ. ಇದು 2-3 ವಿಸಿಲ್ ಹಾಕ್ಸ್ಕೊತೀನಿ. ಅಷ್ಟೊತ್ತಿಗೆ ಖಾರ ರುಬ್ಕೊಂಬರ್ತೀನಿ. ತರಕಾರಿ ಇಟ್ಟಿದ್ನಲ್ಲ ಕುಕ್ಕರು, ಇದು ಆಗಿದೆ, ತಣ್ಣಗಾಗಿದೆ, ಕುಕ್ಕರ್ ಬಿಟ್ಟಿದೆ. ಇದನ್ನು ಪಾತ್ರೆಗೆ ಹಾಕ್ಕೊತೀನಿ. 3 ವಿಸಿಲ್ ಹಾಕ್ಸಿದೆ. ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ಸಾಂಬಾರು ಇದು ಮಸ್ಕೋಬೇಕು ಬೇರೆ, ಇಲ್ಲಾಂದರೆ ಸಾರು ಚೆನ್ನಾಗಾಗಲ್ಲ. ಇದಾಗಿದೆ. ಖಾರ ರುಬ್ಬಿಕ್ಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿ ತೊಳೆದು ಸ್ವಲ್ಪ ಹಾಕ್ತೀನಿ. ಒಂದು ಸ್ವಲ್ಪ ಬಿಟ್ಟಿದೆ, ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಬೇಕೋ ನೀರಷ್ಟು ಹಾಕಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದು. ಸ್ಟವ್ ಹಚ್ಚಿ ಒಲೆ ಮೇಲೆ ಸಾರು ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸಾರು ಕಾದ್ಮೇಲೆ ಒಗ್ಗರಣೆ ಮಾಡ್ತೀನಿ. ತರಕಾರಿ ಸಾಂಬಾರು ಒಗ್ಗರಣೆ ಬಾಣಲೆ ಇಟ್ಟಿದ್ದೀನಿ, ಚಿಕ್ಕದು ಒಗ್ಗರಣೆ ಬಾಣಲೆ. ಸಾರಿಗೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದು ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತೀನಿ. ಇದು ಆಗಿದೆ, ಮಾಡ್ತೀನಿ. ಕುದೀತಾ ಇದೆ. ಒಗ್ಗರಣೆ ಮಾಡಿದ್ದಲ್ಲ ಅದನ್ನ ಹಾಕಿದ್ದೀನಿ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ಆಗಿದೆ. ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.